ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12ನ ವಾರದ ಕತೆ ಕಿಚ್ಚನ ಜೊತೆ ಸಂಡೇ ಎಪಿಸೋಡಲ್ಲಿ ಒಂದು ಇನ್ಸಿಡೆಂಟ್ ನಡೆದಿದೆ. ಸರಿಯಾ? ನಾನು ಕೂಡ ಆಯ್ತಾ, ಇದು ಒಂದು ಡ್ಯಾನ್ಸ್ ಅಲ್ವಾ, ಎಲ್ಲರೂ ಕೂಡ ಅದೇ ರೀತಿನೇ ಮಾಡಿರ್ತಾರೆ. ಯಾಕಂದ್ರೆ ಡ್ಯಾನ್ಸಿನ ಒಂದು ಸಾಂಗ್ ಹಂಗಿತ್ತು, ಆ ಸಾಂಗಿಗೆ ತಕ್ಕಾಗಿ ಎಲ್ಲರೂ ಡ್ಯಾನ್ಸ್ ಮಾಡಿರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಸರಿನಾ? ನಾನು ಕೂಡ ಅದನ್ನ ಹೆಚ್ಚಾಗಿ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಆಮೇಲೆ ನನಗೆ ಯಾರೋ ಒಬ್ರು ಕಮೆಂಟ್ ಮಾಡಿಬಿಟ್ಟು, ಮೇಡಮ್ ನಿನ್ನೆ ಎಪಿಸೋಡ್ ನೋಡಿದ್ರ ನೀವು? ಕಾವ್ಯ ಅವರು ರಕ್ಷಿತನ ತಳ್ಳಿದ್ದು ಒಂಚೂರು ಇಷ್ಟ ಆಗಲಿಲ್ಲ ಮೇಡಮ್. ಆ ಹುಡುಗಿ ಬಿದ್ದೋಗ್ಬಿಟ್ಟಿರೋದು, ಅಷ್ಟು ದ್ವೇಷದಿಂದ ಜೋರಾಗಿ ತಳ್ಳಿದ್ರು ಮೇಡಮ್. ಅದು ಹೆಂಗೆ ಕಾಣ್ತಾ ಇದೆ ಅಂದರೆ ಎಪಿಸೋಡಲ್ಲಿ ಒಂಥರ ಒಂಥರ ಅದು ಹೆಂಗಿದೆ ಅಂದರೆ ಪುಷ್ ಮಾಡ್ದಂಗೆ ಕಾಣ್ತಾ ಇದೆ. ಅಂದರೆ ಡ್ಯಾನ್ಸ್ ಸ್ಟೆಪ್ಪಲ್ಲಿ ತಳ್ದಂಗೆ ಕಾಣ್ತಾ ಇಲ್ಲ. ಕಾವ್ಯ ಅವರು ಬೇಕು ಅಂತಲೇ ರಕ್ಷಿತನ್ನ ಜೋರಾಗಿ ಪುಷ್ ಮಾಡಿದ್ದಾರೆ, ತಳ್ಳಿದ್ದಾರೆ. ರಕ್ಷಿತನಿಗೆ ಗೊತ್ತಾಗ್ತಾ ಇಲ್ಲ ಏನು ನಡೀತಾ ಇದೆ. ಪಾಪ ಅವಳು ಹಿಂದೆ ಮುಂದೆ ನೋಡ್ಬಿಟ್ಟು ಮತ್ತೆ ಅವಳು ಬಂದು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ರಕ್ಷಿತನ್ನ ಆ ಥರ ನನಗೆ ನೋಡಿದಾಗ ಆಯಿತಾ, ನನಗೂ ಕೂಡ ಹೌದಲ್ವಾ, ಇದು ಫೋರ್ಸೇಬಲಿ ತಳ್ದಂಗೆ ಕಾಣ್ತಾ ಇದೆಯಲ್ವಾ ಅಂತ ಹೇಳ್ಬಿಟ್ಟು, ಓಕೆ, ಒಬ್ಬರ ಮೇಲೆ ನಾವು ಆಪಾದನೆ ಹೊರಿಸ್ಬಾರ್ದು. ಈಗ ಕಾವಿನ ಮೇಲೆ ಮೊದಲೇ ನಿಮಗೆ ಕಾವಿನ ಕಂಡ್ರೆ ಆಗಲ್ಲ, ಕಾವಿನ ಕಂಡ್ರೆ ಆಗಲ್ಲ ಅಂತಾರೆ. ಹಾಗಾಗಿ ನಾನು ಸುಮ್ಮನೆ ಯಾರೋ ಹೇಳಿದ್ರಲ್ಲ ಅಂಥೇಳಿ ಆ ವಿಡಿಯೋ ನೋಡಿ ಕಾವಿನ ಮೇಲೆ ಆಪಾದನೆ ಹೊರಿಸ್ಬಾರ್ದು. ಯಾಕೆ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಆಗಲಿ ಯೂಟ್ಯೂಬಲ್ಲಾಗಲಿ ಆ ವಿಡಿಯೋನ ಏನಾದರೂ ಸ್ಲೋ ಮೋಷನಲ್ಲಿ ಎಡಿಟ್ ಮಾಡಿರ್ಬೋದೇನೋ, ಏನಾದರೂ ಸ್ಲೋ ಮೋಷನಲ್ಲಿ ಮಾಡಿರ್ಬೋದೇನೋ, ಏನಾದರೂ ಎಡಿಟ್ ಮಾಡಿರ್ಬೋದೇನೋ, ಓಕೆ, ಅದಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೊಳ್ಳೋಣ ಅಂದ್ಕೊಂಡು ಸುಮ್ಮನೆ ಇದೆ. ಇಲ್ಲ ಮೇಡಮ್ ಜೋರಾಗಿ ತಳ್ಳಿದ್ದಾರೆ ಅಂತ ಮತ್ತೂ ಕೂಡ ಇನ್ನೊಬ್ರು ಕಮೆಂಟ್ ಮಾಡಿದ್ರು. ಆಮೇಲೆ ನಾನು ಏನು ಮಾಡಿದೆ, ಜಿಯೋ ಹಾಟ್ಸ್ಟಾರಲ್ಲಿ ಹೋಗ್ಬಿಟ್ಟು ನಿನ್ನೆ ಎಪಿಸೋಡ್ನ ಆ ಒಂದು ಪೋರ್ಷನ್ ಏನಿದೆ ಅದನ್ನು ಅಂದರೆ ರಾ ವಿಡಿಯೋನ ಹೋಗಿ ನೋಡಿದೆ ಜಿಯೋ ಹಾಟ್ಸ್ಟಾರಲ್ಲಿ. ನೋಡಿದಾಗ ಗೊತ್ತಾಗಿದ್ದು ನನಗೇನು ಗೊತ್ತಾ, ನಿಜವಾಗ್ಲೂ ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, ಕಾವ್ಯ ತುಂಬ ಫೋರ್ಸಾಗಿ ತಳ್ಳಿದ್ದಾರೆ. ಅಲ್ಲಿ ಎಲ್ಲರೂ ಕೂಡ ಜಸ್ಟ್ ಒಂದು ಸ್ಟೆಪ್ ಹಿಂದಕ್ಕೆ ಮೂವ್ ಆಗಿದ್ದಾರೆ. ಬಟ್ ಕಾವ್ಯ ತುಂಬ ಜೋರಾಗಿ ರಕ್ಷಿತನ ಈ ಥರ ತಳ್ಳಿದಾಳೆ. ಅವಳು ಈ ಕಡೆ ಡ್ಯಾನ್ಸ್ ಆಡ್ತಿದ್ದವರ ಮಿಡಲ್ಲಿಗೆ, ಅಂದರೆ ಅಲ್ಲಿ ಇವರು ಅಶ್ವಿನಿ ಗೌಡ ಡ್ಯಾನ್ಸ್ ಆಡ್ತಿರ್ತಾರೆ, ಹೋಗಿ ಸೀದಾ ಹಿಂದ್ಗಡೆ ಹೋಗಿ ಬೀಳ್ತಾಳೆ ರಕ್ಷಿತಾ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ, ಬೇಕಾದ್ರೆ ಹೋಗಿ ಹಿಂದ್ಗಡೆ ಅವಳು ಹೋಗಿ ಬಿದ್ದು ಆಯ್ತಾ, ಕೆಳಗಡೆ ಬೀಳಲ್ಲ, ಕೆಳಗಡೆ ಹಿಂಗಿದಾಗಿ ಅವಳು ಮತ್ತೆ ಬಂದು ಡ್ಯಾನ್ಸ್ ಆಡ್ತಾಳೆ. ಅವಳಿಗೆ ಒಂಥರ ಇಲ್ಲಿ ಏನಾಗ್ತಿದೆ ಅವಳಿಗೆ ಗೊತ್ತಾಗಲ್ಲ. ನಿಜವಾಗ್ಲೂ ರಕ್ಷಿತನ ಜಾಗದಲ್ಲಿ ಬೇರೆ ಯಾರಿದ್ದಿದ್ರು ಕೂಡ ಕಾವ್ಯನಿಗೆ ಮಕ್ಕುಗ್ದಿರೋರು, ಇದು ಬೇರೆ ರೀತಿನೇ ಆಗಿರೋದು. ನಿಜವಾಗ್ಲೂ ಒಂಥರ ಇನ್ಸಲ್ಟ್ ಮಾಡ್ದಂಗಿದೆ ಅದು ಕಾವ್ಯ ರಕ್ಷಿತನಿಗೆ. ಅದು ಬೇಕು ಅಂತಾನೆ ಏನೋ ಒಂಥರ ಹೋಗಿ ನೀನು ಆ ಕಡೆ ಅನ್ನೋ ರೀತಿ ತಳ್ದಂಗಿದೆ. ಅದು ಒಂಥರ ದ್ವೇಷದಿಂದ ತಳ್ಳಿದ್ಲ, ಇಲ್ಲ ಕೋಪದಿಂದ ತಳ್ಳಿದ್ಲ, ಬಟ್ ಅದು ಅಷ್ಟು ಹಾಶಾಗಿ ತಳ್ಳಿದಾಳೆ. ರಕ್ಷಿತ ಜಾಗದಲ್ಲಿ ಯಾರೇ ಇದ್ದಿದ್ರು ಕೂಡ ಕಾವ್ಯಗೆ ನಿಜವಾಗ್ಲೂ ಬೈದಿರೋರು. ಒಂಥರ ಕಾವ್ಯ ರಕ್ಷಿತನಿಗೆ ಅವಮಾನ ಮಾಡ್ದಂಗೆ ಕಾಣಿಸ್ತಾ ಇದೆ. ಅಂದರೆ ಅದು ಕಿಚ್ಚನ ರಿಯಾಲಿಟಿ ಶೋ ಅಂದರೆ ನಿಮಗೆ ಗೊತ್ತು, ವಾರದ ಕತೆ ಕಿಚ್ಚನ ಜೊತೆ ಅಂದರೆ ತುಂಬ ಜನ ನೋಡುವಂತಹ ಶೋ. ಇದನ್ನು ನಿಜವಾಗ್ಲೂ ಕೂಡ ಈಗ ಎಲ್ಲರೂ ಕೂಡ ಹೌದಲ್ವ ಮೇಡಮ್ ಜೋರಾಗಿ ತಳ್ಳಿದಾರಲ್ವಾ ಅಂತೇಳಿ ಎಲ್ಲರೂ ಹೇಳತ್ತಿಗೇನೆ ನನಗೂ ರಿಯಲೈಸ್ ಆಗಿ ನಾನು ಹೋಗಿ ಜಿಯೋ ಹಾಟ್ಸ್ಟಾರಲ್ಲಿ ನೋಡಿದಾಗ ನನಗೂ ಕೂಡ ತುಂಬ ಕೋಪ ಬಂತು ಕಾವ್ಯನ ಬಗ್ಗೆ. ಕಾವ್ಯ, ಯು ಆರ್ ರಾಂಗ್, ಯು ಆರ್ ಟೋಟಲಿ ರಾಂಗ್. ಓಕೆ, ನಿನಗೆ ರಕ್ಷಿತಾ ಇಷ್ಟ ಇಲ್ಲ ನಮಗೆ ಗೊತ್ತು. ರಕ್ಷಿತಾ ಬಿಗ್ ಬಾಸ್ ಮನೆಗೆ ಬಂದಾಗ ನಿನ್ನ ಮುಖದಲ್ಲಿ ಆಯ್ತಾ ಕೋಪ ತುಂಬಿದ ನಗು ನಾವು ನೋಡಿದೆ, ನಾನು ಅಬ್ಸರ್ವ್ ಮಾಡಿದ್ದೀನಿ. ಬಟ್ ಈ ಥರ ಒಂದು ಹುಡುಗಿನ ಶೋ ಅಲ್ಲಿ ಡ್ಯಾನ್ಸ್ ಮಾಡೋದಕ್ಕೆ ತಳ್ಳಿರೋದಿದೆಯಲ್ಲ, ಅದು ತುಂಬ ಕೆಟ್ಟಾಗಿ ಕಾಣ್ತಾ ಇದೆ. ಇದು ನಿನ್ನ ಒಂದು ಅಂದರೆ ಮನಸ್ತತ್ವ ಎಂಥದ್ದು, ಕಾವ್ಯನ ಆಯ್ತಾ ಮುಖವಾಡ ಎಂಥದ್ದನ್ನ ತೋರಿಸ್ತಾ ಇದೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಕಾವ್ಯ ಮುಖವಾಡ ಹಾಕೊಂಡು ಗೇಮ್ ಆಡ್ತಾ ಇದ್ದಾಳೆ. ನಿಜವಾಗ್ಲೂ ನನಗೊಂದು ಅನ್ಸೋ ಪ್ರಕಾರವಾಗಿ ಈ ಒಂದು ವಿಷಯಕ್ಕೆ ಯಾರು ಕ್ಷಮಿಸಲ್ಲ ಕಾವ್ಯನ. ತುಂಬ ಫೋರ್ಸ್ ಆಗಿ ತಳ್ಳಿದ್ದಾಳೆ. ಇದು ನಾನು ಏನೋ ರಕ್ಷಿತನ್ಗೆ ಸಪೋರ್ಟ್ ಮಾಡ್ತೀನಿ, ರಕ್ಷಿತನ್ನ ನಾನು ಆಯ್ತಾ ಫ್ಯಾನು, ರಕ್ಷಿತಕ್ಕೆ ಸಪೋರ್ಟ್ ಮಾಡ್ತೀನಿ ಅದಕ್ಕೆ ಹೇಳ್ತಿಲ್ಲ, ಪ್ರಾಮಿಸ್ ಮಾಡಿ ಹೇಳ್ತಿದ್ದೀನಿ, ತುಂಬ ಜೋರಾಗಿ ತಳ್ಳಿದ್ದಾಳೆ ರಕ್ಷಿತಾ. ಯಾರೆಲ್ಲ ಆ ವಿಡಿಯೋ ನೋಡಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಹೌದು ಮೇಡಮ್ ಅಂತ. ತುಂಬ ಜೋರಾಗಿ ತಳ್ಳಿದ್ದಾಳೆ, ಇದು 100% ಸತ್ಯ. ನಾನು ಯಾವುದೋ ಎಡಿಟಿಂಗ್ ವಿಡಿಯೋ ನೋಡಿ ಹೇಳ್ತಾ ಇಲ್ಲ. ಜಿಯೋ ಹಾಟ್ಸ್ಟಾರಲ್ಲಿ ಹೋಗಿ ಆಯಿತಾ, ನಿನ್ನೆ ಅಂದರೆ ಭಾನುವಾರದ ಎಪಿಸೋಡಿನ ಈ ಡ್ಯಾನ್ಸ್ ಭಾಗದ ವಿಡಿಯೋನ ನೋಡಿ ನಾನು ಹೇಳ್ತಾ ಇದ್ದೀನಿ, ಕಾವ್ಯ ತುಂಬ ಜೋರಾಗಿ ತಳ್ಳಿದ್ದಾಳೆ. ಬಟ್ಟು ನನಗೆ ಯಾಕೆ ಕಾವ್ಯ ಈ ಥರ ಮಾಡಿದ್ಲು ಅಂತ ಗೊತ್ತಾಗ್ತಿಲ್ಲ. ಇದು ರಾಂಗು. ಕಾವ್ಯ ರಕ್ಷಿತನ ಜಾಗದಲ್ಲಿ ಬೇರೆ ಯಾರಿದ್ರು ಕೂಡ ನೀವು ಮುಕ್ಕುಗ್ದಿರೋರು. ರಕ್ಷಿತನ್ಗೆ ಸಡನ್ನಾಗಿ ಹೋಗಿ ಬಿದ್ದತ್ತೆ, ಅವ್ಳಿಗೆ ಗೊತ್ತಾಗ್ತಿಲ್ಲ ಏನಾಗ್ತಿಲ್ಲ ಅಂತ, ಪಾಪ ಬಂದು ಮತ್ತೆ ಅವಳು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ. ನಿಜವಾಗ್ಲೂ ಅಂಥ ಒಳ್ಳೆ ಹುಡುಗಿ ರಕ್ಷಿತಾ. ಬಟ್ ಕಾವ್ಯ ನೀನು ಮಾಡಿದ್ರು ರಾಂಗು. ನಿಮ್ಗೆ ಬೇಕಾದ್ರೆ ಆ ವಿಡಿಯೋ ಸೋಷಿಯಲ್ ಮೀಡಿಯಾ ತುಂಬ ಇವತ್ತು ಹರಡಿದೆ, ನೋಡಿ. ಕಾವ್ಯ ಮಾಡಿದ ತಪ್ಪು ನನಗೆ ಅನ್ನಿಸ್ತು, ನಾನು ವಿಡಿಯೋ ಮಾಡಿದ್ದೀನಿ ಅಷ್ಟೇ. ಇಲ್ಲೇನು ಕಾವ್ಯನ ಕೋಪಕ್ಕಲ್ಲ, ಇದು ಒಂದು ರಿಯಾಲಿಟಿ, ಒಂದು
ಇದು ಹ್ಯುಮ್ಯಾನಿಟಿಯಿಂದ ಅಷ್ಟೇ. ಅಂದರೆ ಒಂದು ಹುಡುಗಿಗೆ ಒಂಥರ ಅವಮಾನ ಮಾಡಿದ್ದಾರೆ ಕಾವ್ಯ ಅನ್ನೋದು ಓಪನ್ ಆಗಿ ಕಾಣ್ತಾ ಇದೆ. ಬೈ ಬಾಯ್.